ಬಿಸಿಗೆ ಇಟ್ಟಿದ್ದೀನಿ. ನೀರು ಬಿಸಿಗೆ ಆದಮೇಲೆ ಇದು ಕಲ್ಲೊಂಜಿ ಹಾಕ್ತೀನಿ. ಇದು ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಇದನ್ನು 1/2 ಟೀ ಸ್ಪೂನ್ ಹಾಕ್ತಾ ಇದ್ದೇನೆ. ತಲೆ ಕೂದಲಿಗೆ ಕಪ್ಪು ಬಣ್ಣ ಬರೋಕ್ಕೆ ಕಲ್ಲೊಂಜಿ ಹೆಲ್ಪ್ ಮಾಡುತ್ತೆ. ಮತ್ತು ಮೆಂತ್ಯ ಹಾಕ್ತಾ ಇದ್ದೀನಿ 1 ಸ್ಪೂನು. ನೋಡಿ ಮೆಂತ್ಯ ಹಾಕ್ತೀನಿ. ಇದು ಡ್ಯಾಂಡ್ರಫ್ ಎಲ್ಲ ರಿಮೂವ್ ಮಾಡೋಕ್ಕೆ ಮತ್ತು ತಂಪು ಬಾಡಿ ಹೀಟ್ ಆಗಿರುತ್ತಲ್ಲ ಅದಕ್ಕೆಲ್ಲ ತಂಪು ಇಡೋಕ್ಕೆ ಮತ್ತು ಮೆಂತ್ಯ ಕೂದಲುಗಳು ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಮೆಂತ್ಯನ ನೀವು ನೆನೆಹಾಕ್ಬಿಟ್ಟು ನೈಟೆಲ್ಲ ನೆನೆಹಾಕ್ಬಿಟ್ಟಾದರೂ ಈ ಥರ ಬಾಯ್ಲ್ ಕುದಿಸ್ಕೋಬೋದು. ನೋಡಿ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ತಾಯಿದ್ದೀನಿ 1 ಸ್ಪೂನು. ಕೂದಲುಗಂತೂ ಇದು 3 ತುಂಬ ಒಳ್ಳೆಯದು. ಕೂದಲುಗಳು ಉದುರೋದು ಕಮ್ಮಿ ಆಗುತ್ತೆ ಮತ್ತು ಕೂದಲುಗಳು ಬೆಳೆಯೋಕ್ಕೂ ಹೆಲ್ಪ್ ಆಗುತ್ತೆ. ತುಂಬ ಸಣ್ಣ ಇತ್ತು, ತುಂಬ ಕೂದಲು ತಂದು ತುಂಬ ಸಣ್ಣ ಇತ್ತು, ತುಂಬ ಉದುರ್ತಿತ್ತು. ಶ್ಯಾಂಪು ಮಾಡುವಾಗ ತಲೆಗೆ ಎಣ್ಣೆ ಹಚ್ಚುವಾಗ ಹಿಂಗೆ ಬರ್ತಾಯಿತ್ತು, ಕೂದಲುಗಳು ತುಂಬ ಉದುರ್ತಾಯಿತ್ತು. ಇದನ್ನು ನಾನು ರಾತ್ರಿ ಮಲಗೋವಾಗ ಹಚ್ಬಿಟ್ಟು ಮಲ್ಕೋತೀನಿ. ಬೆಳಗ್ಗೆ ಎದ್ದು ತಲೆ ತೊಳ್ಕೊಳೋವಾಗ ಇವಾಗ ಕಡಿಮೆ ಆಗಿದೆ. ನೀವು ದಿನ ಹಚ್ಕೊಳ್ಳಿ. ದಿನ ಹಚ್ಚಿಲ್ಲ ಅಂದರೆ ವೀಕ್ಲಿ 1 ಟೈಮ್ ಆದರೂ ಹಚ್ಕೊಳ್ಳಿ. ಇದನ್ನು ನೀವು ದಿನ ಹಚ್ಕೊಂಡು ಏನು ಇದಾಗಲ್ಲ. ಕೂದಲುಗಳು ತುಂಬ ಒಳ್ಳೆಯದು. ಇದು ಸ್ಪ್ರೇ ಬಾಟ್ಲಲ್ಲಿ ಇದು ಹಾಕ್ಕೊಂಡು ಮಾಡ್ಕೋಬೋದು. ಇದು ಹೇರ್ ಸಿರಮ್ ಅಂತ ತುಂಬ ಒಳ್ಳೆಯದು. 100% ವರ್ಕ್ ಆಗುತ್ತೆ. ಕೂದಲುಗಳು ಉದ್ರೋದು ಕಮ್ಮಿ ಆಗುತ್ತೆ. ಇದು ಮನೇಲಿರೋ ಸಾಮಾನಲ್ಲೇ ನೀವು ಕೂದಲುಗಳನ್ನ ಬೆಳವಣಿಗೆ ಮಾಡ್ಕೋಬೋದು. ಕೂದಲು ಉದ್ರೋದು ಕಮ್ಮಿ ಆಗುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕುದಿಬೇಕು. ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ. ನಾವು ಎಷ್ಟು ನೀರು ಹಾಕಿರ್ತೀವಿ ಅದರ ಅರ್ಧ ಭಾಗ ಬರೋ ಅಷ್ಟು ನಾವು ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೋಬೇಕಿದು. ನೋಡಿ ಇದು ಚೆನ್ನಾಗಿ ಕುದ್ದಿದೆ. ಇದು ಸೋದಿಸ್ಕೊಳ್ಳೋಣ. ಇದು ನೋಡಿ ಹೇರ್ ಸಿರಮ್ ರೆಡಿ ಆಯಿತು. ಇದನ್ನು ದಿನ ರಾತ್ರಿ ಹಚ್ಕೊಂಡು ಮಲ್ಕೊಳ್ಳಿ. ತುಂಬ ಕೂದಲು ಉದುರುತ್ತಲ್ಲ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಇದು ತಣ್ಣಗಾದ್ಮೇಲೆ ಸ್ಪ್ರೇ ಬಾಟ್ಲ್ ಬರುತ್ತೆ. ಸ್ಪ್ರೇ ಬಾಟ್ಲಲ್ಲಾದರೂ ಹಾಕ್ಕೊಂಡು ನೀವು ಸ್ಪ್ರೇ ಮಾಡ್ಕೋಬೋದು. ತಲೆ ಕೂದಲು ಬುಡಕ್ಕೆ ಹಾಕೋಬೇಕು. ತಲೆ ಕೂದಲಿಗಿಂತ ಕೂದಲಿನ ಬುಡಕ್ಕೆ ಹಾಕ್ಕೋಬೇಕು. ಸ್ಪ್ರೇ ಬರುತ್ತಲ್ಲ ಅದರಲ್ಲೂ ಹಾಕೋಬೋದು. ಕಾಟನ್ ಬರುತ್ತಲ್ಲ ಅದರಲ್ಲಾದರೂ ಹಚ್ಕೋಬೋದು. ಕೈಯಲ್ಲಾದರೂ ಹಚ್ಕೋಬೋದು. ನಿಮ್ಮ ಅನುಕೂಲವಾಗಿ ನೀವು ಹಚ್ಕೋಬೋದು. ಸ್ಪ್ರೇ ಬಾಟ್ಲ್ ಇಲ್ಲ ಅಂದರೆ ಕೈಯಲ್ಲಾದರೂ ಹಚ್ಕೋಬೋದು. ಇದನ್ನು ನಿಮಗೆ ತಣ್ಣಗಾದ್ಮೇಲೆ ನಾನು ಹಚ್ಚಿ ನಿಮಗೆ ತೋರಿಸ್ತೀನಿ. ಇದು ದಿನ ರಾತ್ರಿ ಹಚ್ಚಿದ್ರೆ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ. ನಂದಂತೂ ಕೂದಲು ಫುಲ್ ಉದ್ರೋಗಿತ್ತು. ಇದನ್ನು ನಾನು ಹಚ್ತಾ ಇದ್ದೀನಿ. ಕೂದಲು ಸ್ವಲ್ಪ ಇವಾಗ ಉದ್ರೋದು ಕಮ್ಮಿ ಆಗಿದೆ. ಇದನ್ನು ನಾನು ನಿಮಗೆ ಹಚ್ಚಿ ನಿಮಗೆ ತೋರಿಸ್ತೀನಿ ಹೇಗೆ ಹಚ್ಚೋದು ಅಂತ ಹೇಳ್ಬಿಟ್ಟು. ನೀವು ಸ್ಪ್ರೇ ಏನಾದರೂ ಇದ್ದರೆ ಸ್ಪ್ರೇಯಲ್ಲಿ ಹೊಡ್ಕೊಂಡು ಈ ಥರ ಸುಮ್ಮನೆ ಮಸಾಜ್ ಮಾಡಿ ಬುಡಕ್ಕೆ ಹಚ್ಚಬೇಕು. ತಲೆ ಕೂದಲು ಬುಡಕ್ಕೆ ಹಚ್ಚಬೇಕು. ದಿನ ರಾತ್ರಿ ಹಚ್ಚಿದ್ರೆ ನಿಮಗೆ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ. ಇದರಿಂದ ಯಾವುದು ಸೈಡ್ ಎಫೆಕ್ಟ್ ಆಗಲ್ಲ. ನಾರ್ಮಲ್ ಆಗಿದೆಲ್ಲ ತಲೆ ಕೂದಲಿಗೆ ಹಚ್ಚೋಂಥದ್ದು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ತಲೆ ಬುಡಕ್ಕೆಲ್ಲ ಫುಲ್ ಹಚ್ಚಿದ್ದೀನಿ. ಇದು ಓವರ್ ನೈಟು ದಿನ ನೀವು ಹಚ್ಚಿದ್ರೆ ಕೂದಲುಗಳು ಉದುರೋದು ಕಮ್ಮಿ ಆಗುತ್ತೆ ಮತ್ತು ಕೂದಲುಗಳು ಬೆಳೆಯುತ್ತೆ, ದಟ್ಟವಾಗಿ ಬೆಳೆಯುತ್ತೆ. ಇದು ಹೇರ್ ಸ್ಪ್ರೇ ಇದು ದಿನ ಹಚ್ಚೋರು ರಿಸಲ್ಟ್ ಸಿಗುತ್ತೆ. ವಾರಕ್ಕೊಂದ್ಸಲಿ ಹಚ್ಚೋದ್ರೂ ರಿಸಲ್ಟ್ ಸಿಗುತ್ತೆ. ನಿಮಗೆ ಕೂದಲುಗಳು ಜಾಸ್ತಿ ಉದುರ್ತಾ ಇದೆ ಅಂದರೆ ದಿನವೇ ಹಚ್ಚಿ ಒಂದು 3-4 ತಿಂಗಳು ಕಂಟಿನ್ಯೂಸ್ ನೀವು ಹಚ್ಚಿ ನೋಡಿ. ನಿಮಗೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. 2 ದಿವಸ 3 ದಿವಸದ ನಿಮಗೆ ಗೊತ್ತಾಗಲ್ಲ. ಯಾವುದೇ ಏನೇ ಹಚ್ಚಿದ್ರೂ 3-4 ತಿಂಗಳು ಕಂಟಿನ್ಯೂಸ್ ಆಗಿ ಹಚ್ಚಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೇರ್ ಸಿರಮ್ಮು.
ಆದಷ್ಟು ಶೇರ್ ಮಾಡಿ. ದಯವಿಟ್ಟು ಯಾರನ್ನು ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಈ ವಿಡಿಯೋ ಯಾರ್ಯಾರು ನೋಡಿದಾರೋ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು.